ಅಮ್ಮ ಏನ್ ಮಾಡ್ತೀಯಾ? ಅಮ್ಮ ನನಗೆ ವರ್ಕ್ ಸ್ಟ್ರೆಸ್ ತುಂಬಾ ಇದೆ ಅಮ್ಮ. ಅಸೈನ್ಮೆಂಟ್ ಬರೀಬೇಕು, ಎಲ್ಲ ಬರೀಬೇಕು. ಹೌದಾ? ನಿನ್ ತಮ್ಮ ರಘು ಎಲ್ಲಿ? ಅವನ ಫ್ರೆಂಡ್ಸ್ ಜೊತೆ ಬರ್ತಾ ಇದ್ದಾನೆ. ಅಯ್ಯೋ, ಏನ್ ರಘುನೋ ಏನೋ. ರಘು, ರಘು, ಏನ್ ಮಾಡ್ತಿದೀಯಾ? ಬರೀ ಫೋನು 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 ಇದೇ ನೋಡ್ ನಿಂದು. ಅಮ್ಮ ಅಮ್ಮ, ನಾ ಮೊನ್ನೆ ಬರ್ ಟೆಸ್ಟ್ ಅಲ್ಲಿ ಫಸ್ಟ್ ಬಂದಿದ್ದೀನಮ್ಮ. ಹೌದಾ? ಸುದ್ದಿ. ಇವನೊಬ್ಬ ನಿನ್ ತಮ್ಮ ಇದ್ದಾನೆ, ಬರೀ ಆಟಾಡೋದು ಇದ್ರಲ್ಲಿ ಇವ್ನು ಗೇಮೇ ಮುಗಿಯಲ್ಲ. ಒಂಚೂರು ಲೈಫಲ್ಲಿ ಸೀರಿಯಸ್ಸೇ ಆಗಲ್ಲ ಇವನು. ಏ ರಘು, ಓದ್ಕೊಡೋ, ಫೋನ್ ನೋಡೋದ್ ಬಿಟ್ಟು. ನೀನಾದ್ರೂ ಚೂರು ಹೇಳಮ್ಮ ಇವಳಿಗೆ. ತಿಂತಾ ಇದಾವು. ನೀನ್ ಡೌಟ್ ಇದ್ರೆ ನಾನು ಕೇಳಿ ಹೇಳ್ಕೊಡ್ತೀನಿ. ನೀನು ನನಗೆ ಅಮ್ಮ ತಲೆ ತಿನ್ಸ್ಬೇಡಿ, ಹೋಗ್ರಿ ಅತ್ತಾಗ. ನೀವ್ ಒಂದ್ ಮಾತ್ ಕೇಳಲ್ಲ, ಏನಿಲ್ಲ. ಬುಕ್ಸ್ ಎಲ್ಲ ಇಲ್ಲೇ ಮಗಾಸಿ ಹೋಗಲ್ಲ. ಸ್ಟಾರ್ಟ್. ಈ ಅಮ್ಮ ಬಂದು. ಶಾಂತಮ್ಮ, 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 ಬನ್ನಿ ನಾಗಕ್ಕ. ಅಡ್ಗೆ ಮಾಡ್ತಾ ಇದ್ದೆ ನಾಗಕ್ಕ. ಕುತ್ಕೊಳ್ಳಿ ನಾಗಕ್ಕ. ಏನ್ ನಾಗಕ್ಕ ಬಂದಿದ್ದ ವಿಚಾರ? ಸಾಂಬಾರ್ ಮಾಡ್ತಾ ಇದ್ದೆ, ಉಪ್ಪು ಖಾಲಿ ಆಗಿತ್ತು, ಸ್ವಲ್ಪ ಕೊಡ್ತೀರಾ? ತಗೊಳ್ಳಿ ನಾಗಕ್ಕ. ಅಂದ್ಹಾಗೆ ನಿಮ್ಮ ಮಗಳು SLC ವರೆಗೂ ಮುಗಿಸಿದಾಳಲ್ಲ, ಓದೋದು ಚೆನ್ನಾಗಿ ಓದ್ತಾಳಲ್ಲ ನಾಗಕ್ಕ. ಅವಳು SLC ಫಸ್ಟ್ ಬಂದಿದ್ಲಲ್ಲ ಕ್ಲಾಸಿಗೆ. ಓದ್ಲಿ, ನಮ್ದೇನಿದೆ, ಚೆನ್ನಾಗಿ ಓದ್ಲಿ, ಅವ್ರ ಜೀವನ ಒಳ್ಳೇದಾಗ್ಲಿ ಅಂತ ಓದಿಸ್ತಾ ಇದ್ದೀನಿ. ಸುಮ್ಮನೆ ಅವಳನ್ನ ಬಿಡಿಸಿ ಸಾಕು, SLC ವರೆಗೂ ಓದಿದ್ ಸಾಕು. ಯಾಕಕ್ಕ? ಇತ್ತೀಚಿನ ದಿನಗಳಲ್ಲಿ ಸುಮ್ಮನೆ ಹುಡುಗರೆಲ್ಲ ಪ್ರೀತಿ ಪ್ರೇಮ ಅದು ಇದು ಅಂತ ಸುಮ್ಮನೆ ಹಾಳಾಗ್ತಿದ್ದಾರೆ. ಅದ್ರಾಗೂ ನೀವು ಇಷ್ಟು ಕಷ್ಟದಿಂದ ಓದಿಸ್ತಾ ಇದ್ದೀರಾ, ಫೀಸ್ ಎಲ್ಲ ಕಟ್ತಾ ಇದ್ದೀರಾ. ತುಂಬಾ ಬಡತನ ಇದೆ ನಿಮ್ಗೆಲ್ಲ ಕಷ್ಟ ಆಗಲ್ವಾ? ಶಾಂತಮ್ಮ, ಶಾಂತಮ್ಮ. ಆಂಟಿ ಏನ್ ಬೇಕಾಗಿತ್ತು? ನಿಮ್ಮ ಅಮ್ಮನ್ನೇ ನೋಡ್ಬೇಕಾಗಿತ್ತು ಕಣಮ್ಮ. ಎಲ್ಲಿದ್ದಾರೆ ನಿಮ್ಮಮ್ಮ? ಅಮ್ಮ ಅಡ್ಗೆ ಮಾಡ್ತಾ ಇದ್ದಾರೆ, ಬನ್ನಿ ಕೂತ್ಕೊಳ್ಳಿ. ಹಾ. ಅಂದ್ಹಾಗೆ ನೀನ್ ಏನ್ ಮಾಡ್ತಿದೀಯಾ? ಆನ್ಯುವಲ್ ಎಕ್ಸಾಮ್ ಹತ್ರ ಬರ್ತಿದೆ ಆಂಟಿ, ಅದಕ್ಕೆ ಓದ್ಕೊಳ್ತಾ ಇದ್ದೆ. ನೀನ್ ಮುಂದೆ ಯಾಕೆ ತಾಪತ್ರೆ ತಗೊಂಡು ಓದ್ತೀಯ? ಅಷ್ಟು ಕಷ್ಟ ಎಲ್ಲ ಪಡ್ಕೊಂಡು. ನಿಮ್ಮಮ್ಮ ಪಾಪ ಹಗಲು ರಾತ್ರಿ ಆ ಥರ ದುಡಿತಿದ್ದಾರೆ. ಅದರಲ್ಲೂ ನಿನ್ನ ಕಾಲೇಜ್ ಫೀಸ್ ಎಲ್ಲ ಕಟ್ಟಬೇಕು. ಇವಾಗಿನ ದಿನಗಳಲ್ಲಿ ಎಲ್ಲ ಯುವಕರು ಪ್ರೀತಿ ಪ್ರೇಮ ಅಂತೇಳಿ ಹಾಳಾಗ್ತಿದ್ದಾರೆ. ಸುಮ್ಮನೆ ನಿಮ್ಮ ಅಮ್ಮನಿಗೆ ಹೆಲ್ಪ್ ಮಾಡೋದಲ್ವಾ? ಏನೋ ನಾ ಹೇಳೋದು ಹೇಳಿದ್ದೀನಿ, ನಿಂಗೆ ಬಿಟ್ಟಿದ್ದು, ಏನು ಮಾಡ್ತೀಯ ನೋಡು. ನಮ್ಮಂತ ಮಹಿಳೆಯರಿಗೆ ಈ ಸಮಾಜದಲ್ಲಿ ಓದೋಕ್ ಅರ್ಹತೆನೇ ಇಲ್ಲ ಅನ್ನೋ ತರ ಮಾತಾಡ್ತಾರೆ. ಯಾಕೆ ಹೀಗೆ ಮಾತಾಡ್ತಾರೆ ಗೊತ್ತಿಲ್ಲ. ಓದೋರ್ಗೆ ಪ್ರೋತ್ಸಾಹ ಮಾಡ್ಬೇಕೇ ವಿನಃ ಈ ತರ ಮಾತನಾಡಬಾರ್ದು. ಶಾರದಾ, 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 ಏನ್ ಮಾಡ್ತಿದೀಯ ಮಗಳೇ? ಏನಾಯ್ತು ಮಗಳೇ, ಯಾಕೆ ಬೇಜಾರಾಗಿದೀಯಾ? ಅಮ್ಮ, ನಾಗಕರು ಯಾಕೆ ಆ ಥರ ಮಾತಾಡ್ತಾರೆ? ಅವ್ರು ಹಂಗೆ ದೊಡ್ಡವರಿಗೆ ಹಾಗೆಲ್ಲ ಹೇಳ್ಬಾರ್ದು. ಏನು ಗೊತ್ತಮ್ಮ, ನೀ ಇಷ್ಟು ದಿನ ಚೆನ್ನಾಗಿ ಓದಿದ್ದೀಯ ಅಲ್ಲ, SLC ಮಟ್ಟ ಓದಿದ್ದೀಯ, ನಿಮಗೆ ಅಕ್ಷರ ಜ್ಞಾನ ಎಲ್ಲ ಇದೆ. ಎಷ್ಟೋ ಮಕ್ಕಳಿಗೆ ಅದು ಸಿಗಲ್ಲ ಅಲ್ವಾ? ಇವಾಗ ನಿಮಗೆ ನಮ್ಮ ಮನೆ ಬಡತನ ಎಲ್ಲ ಗೊತ್ತು ನಿಮಗೆ ಅಲ್ವಾ? ನಮಗೆ ದುಡ್ಡು ಕಡಿಮೆ ಇದೆ, ಅಷ್ಟು ಓದ್ಸೋಕ್ಕಾಗಲ್ಲ, ಮನೆ ಖರ್ಚು. ಸಮಾಜದಲ್ಲಿ ಪ್ರೀತಿ ಪ್ರೇಮ ಎಲ್ಲ ನೋಡಿ ಹೆದರಿಕೆ ಆಗತ್ತಮ್ಮ. ಎಂತ ಮಾಡೋದು? ಯಾಕಮ್ಮ, ನನ್ನ ಮೇಲೆ ನಂಬಿಕೆ ಇಲ್ವಾ ನಿಮಗೆ? ನಾನು ನಂಬ್ತೀನಮ್ಮ, ಆದರೆ ಸಮಾಜ ನಂಬಬೇಕಲ್ಲ. ಎಷ್ಟಿದ್ರೂ ನಾವು ಹೆಣ್ಮಕ್ಳು ಬೇರೆಯವ್ರ ಮನೆಗೆ ಹೋಗಿ ಕೆಲಸ ಮಾಡಿದ್ದಂತೂ ತಪ್ಪಿದ್ದಲ್ಲ. ಸುಮ್ಮನೆ ಮನೇಲಿರು, ಯಾಕಷ್ಟು ಇದು ಮಾಡ್ಕೊಳ್ತೀಯ? ಅಮ್ಮ, ನಿನಗೆ ಸಮಾಜದ ಮೇಲಾದರೆ ನಂಬಿಕೆ ಇದೆ, ನನ್ನ ಮೇಲೆ ನಂಬಿಕೆ ಇಲ್ವಾ? ಸಮಾಜದಲ್ಲಿ ಆಡ್ಕೊಳ್ಳೋರ ಬಗ್ಗೆ ತಲೆ ಕೆಡಿಸ್ಕೋಬೇಡ ಅಮ್ಮ. ಅವ್ರ ಮಾತಿಗೆಲ್ಲ ತಲೆ ಕೆಡಿಸ್ಕೊಂಡ್ರೆ ಇಲ್ಲಿ ಇರೋಕ್ಕಾಗೋದಿಲ್ಲ. ನಿನಗೆ ನನ್ನ ಮೇಲೆ ನಂಬಿಕೆ ಇದೆ ತಾನೇ? ಇದೆ ಅಮ್ಮ, ನಿನ್ನ ಮೇಲಿದೆ, ಆದರೆ ಸಮಾಜಕ್ಕಿಲ್ಲಲ್ಲ, ಎಂತ ಮಾಡೋದು? ಅಮ್ಮ ಪ್ಲೀಸ್ ಅಮ್ಮ, ಒಪ್ಕೋ ಅಮ್ಮ. ನೋಡಮ್ಮ, ನಿನ್ನ ಇಷ್ಟೆಲ್ಲ ಮಾತು ಕೇಳಿ ನಂಬಿಕೆ ಇಟ್ಟು ನಿಮಗೆ ಓದಿಸ್ತಿದ್ದೀನಿ. ನಂಬಿಕೆ ಉಳಿಸ್ಕೊಂಡು ಓದೋದು ನಿನ್ನ ಮೇಲಿದೆ, ಆಯಿತಾ? ಬೆಳಗ್ಗೆ ಏನು ತಿಂಡಿ ಮಾಡಿದ್ರು ಶಾಂತಮ್ಮ? ಉಪ್ಪಿಟ್ಟು ಮಾಡಿದ್ದೆ ಅಕ್ಕ. ನೀವು? ನಾನು ಪಲಾವ್ ಮಾಡಿದ್ದೆ. ಅಮ್ಮ, ಅಮ್ಮ, ಶಾರದಾ ಬಂದ್ಲು ರೀ. ಶಾರದಾ, ಅಮ್ಮ. ಏನು ಶಾರದಾ, ಯಾಕೆ ಇಷ್ಟು ಖುಷಿಯಾಗಿದೆಯಾ? ಅಮ್ಮ, ನಾನು BEd ಮುಗಿಸಿ ಕಂಪ್ಲೀಟ್ ಮಾಡಿ ಟೀಚರ್ ಎಕ್ಸಾಮ್ ಬರೆದು ಟೀಚರಾಗಿ ಅಪಾಯಿಂಟ್ ಆಗಿದ್ದೀನಮ್ಮ. ನೋಡ್ರಿ ನಾಗಕ್ಕ, ಅಯ್ಯೋ ಎಂತ ಖುಷಿ ಆಯಿತು, ತುಂಬ ಖುಷಿ ಆಯ್ತಪ್ಪ. ಶಾರದಾ, ನನ್ನನ್ನು ಕ್ಷಮಿಸಮ್ಮ. ನಾನೇ ಅವತ್ತು ನಿಮ್ಮ ಅಮ್ಮಂಗೆ ಹೇಳಿದ್ದೆ, ನಿನ್ನನ್ನು ಕಾಲೇಜ್ ಬಿಡಿಸು ಅಂತ. ನನ್ನನ್ನು ಕ್ಷಮಿಸಮ್ಮ. ಹೆಣ್ಮಕ್ಳು ಎಷ್ಟು ಓದಿದ್ರು ಅಷ್ಟೇ, ಬರೀ ಮುಸ್ರೆ ತೊಳೆಯೋಕ್ಕಷ್ಟೇ ಅಂದ್ಕೊಂಡಿದ್ದೆ. ನನ್ನನ್ನು ಕ್ಷಮಿಸಮ್ಮ. ಶಾರದಾ, ನೀ ಕೊಟ್ಟ ನಂಬಿಕೆ ಉಳಿಸ್ಕೊಬಿಟ್ಟೆ ಕಣೆ ಇವತ್ತು. ಇವಾಗ ಇಡೀ ಊರು ಜನ ಏನು ಹೇಳ್ತಿದ್ದಾರೆ ಗೊತ್ತಾ? ಮಕ್ಕಳೆಲ್ಲ ನಾನು ಆದರೆ ಶಾರದಕ್ಕನ ಥರಾನೇ ಓದಬೇಕು ಅಂತ ಹೇಳ್ತಾ ಇದ್ದಾರೆ. ಇಡೀ ಊರಿನ ಪೋಷಕರೆಲ್ಲ ಶಾರದನ್ ಥರಾನೇ ನಮ್ಮ ಮಕ್ಕಳಿಗೆ ಓದಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ. ಊರಿಗೆ ನನ್ನ ಮಗಳು ಮಾದರಿ ಆಗಿಬಿಟ್ಟು ಇವತ್ತಿಗೆ ನನ್ನ ಜನ್ಮ ಸಾರ್ಥಕ ಆಯಿತು.
ಅದೇನೋ ಒಂದು ಗಾದೆ ಇದೆಯಲ್ಲ, ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ.